ಗುಂಡ್ಲುಪೇಟೆಯ ಬಾಲಕ ದಿಗಂತ್ ನಾಪತ್ತೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಇಲ್ಲಿ ತನಕ ಮಿಸ್ಸಿಂಗ್ ಆಗಿರುವಂತಹ ಹುಡುಗ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಂಗಳಮುಖಿಯರು ಅಪಹರಣ ಮಾಡಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಕುಟುಂಬಸ್ಥರಿಗೆ ಇಂಥದ್ದೊಂದು ಅನುಮಾನ ಇದೆ. ಗಾಂಜಾ ಜಾಲದಲ್ಲಿ ಅಪಹರಣ ಆಗಿರೋದ್ರ ಬಗ್ಗೆ ಅನುಮಾನ ಇದೆಯಂತೆ. ಫೆಬ್ರವರಿ 25ನೇ ತಾರೀಕಾಗಿರುವಂತಹ ನಾಪತ್ತೆ ಪ್ರಕರಣ ಇದು. ಆಲ್ಮೋಸ್ಟ್ ಇವತ್ತು ಮಾರ್ಚ್ 8ನೇ ತಾರೀಕು, 2 ವಾರ ಹತ್ರ ಆಗ್ತಾ ಇದೆ. ಆದರೂ ಆತ ಎಲ್ಲಿ ಹೋಗಿದ್ದಾನೆ, ಸಣ್ಣ ಊರಿನಿಂದ ಕೂಡ ಭೇದಿಸೋದಕ್ಕೆ ಆಗ್ತಾ ಇಲ್ಲ ಪೊಲೀಸ್ನವ್ರಿಗೆ. ಡಿವೈಎಸ್ಪಿ ನೇತೃತ್ವದಲ್ಲಿ 7 ವಿಶೇಷ ತಂಡಗಳಿಂದ ಶೋಧ ಕಾರ್ಯ ಆಗ್ತಾ ಇದೆಯಂತೆ. 7 ಟೀಮು. ಇನ್ನೂ ಯಾವುದೇ ಕ್ಲೂ ಹಿಂಟ್ ಏನು ಸಿಕ್ಕಿಲ್ವಂತೆ. ದಿಗಂತ್ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಸಿಕ್ಕಿಲ್ಲ ಅನ್ನೋದು ಪೊಲೀಸರು ಹೇಳ್ತಾ ಇರುವಂಥ ಮಾತು. ಬಟ್ ಇಡೀ ಕುಟುಂಬ ಮಾತ್ರ ಅಲ್ಲ, ಇಡೀ ಊರರ ನಿದ್ದೆಗೆಡಿಸ್ಬಿಟ್ಟಿದೆ ಈ ಪ್ರಕರಣ. ಯಾಕಂದರೆ ಹಾಡ ಹಗಲೇ ಆತ ಸಿಟಿ ಲಿಮಿಟ್ಸಲ್ಲಿ ಇರಬೇಕಾದ್ರೆ ಸಾರ್ವಜನಿಕವಾಗಿ ಆತ ಮಿಸ್ಸಿಂಗ್ ಆಗಿರೋದು, ಕಿಡ್ನ್ಯಾಪ್ ಆಗಿದ್ದಾನೆ ಅನ್ನೋದು ಕುಟುಂಬಸ್ಥರು ಸ್ಥಳೀಯರದೆಲ್ಲ ಆರೋಪ. ಕಿಡ್ನ್ಯಾಪ್ ಮಾಡಿದವ್ರು ಯಾರು, ಲಾಸ್ಟ್ ಕಂಡಿದ್ದೆಲ್ಲಿ ಆತ, ಯಾಕೆ ಆತನನ್ನು ವಾಪಸ್ ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ, ಎಲ್ಲಿದ್ದಾನೆ ಅಟ್ಲೀಸ್ಟು, ಯಾವ ಮಾಹಿತಿ ಕೂಡ ಪೊಲೀಸರ ಹತ್ರ ಇಲ್ಲ. ಸಾಕಷ್ಟು ಊಹಾಪೋಹಗಳು ಮತ್ತು ಸಾಕಷ್ಟು ಆಯಾಮಗಳು ಸಾರ್ವಜನಿಕರಿಂದನೂ ಬರ್ತಾ ಇದ್ದಾವೆ. ಯಾವುದೇ ಒಂದು ಮಾಹಿತಿ ನಮಗೆ ಬಂದಂಥ ಸಂದರ್ಭದಲ್ಲಿ ಯಾವುದನ್ನು ನಾವು ತಳ್ಳಿ ಹಾಕದೆ ಆ ಒಂದು ಇಶ್ಯೂಲ್ಲಿ ನಾವು ಸೀರಿಯಸ್ ಆಗಿ ತೊಗೊಂಡು ಮತ್ತು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೊಂದು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿ ಅದೆಲ್ಲ ಅಂದಾಗ ನಾವು ನಂತರ ಬೇರೊಂದು ಆಯಾಮದಲ್ಲಿ ನಾವು ತನಿಖೆ ಮಾಡ್ತಾಯಿದ್ದೀವಿ. ಸುಮಾರು ಒಂದು 4-5 ಡಿಫ್ರೆಂಟ್ ಆಯಾಮಗಳು ಅಂತ ನಾವು ಹೇಳ್ಬೋದು. ಅದರಲ್ಲಿ ನಮ್ಮ ತನಿಖೆ ನಡೀತಾ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಇನ್ನೂ ಯಾವುದೇ ಮಾಹಿತಿಗಳು ನಮಗೆ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಬಟ್ ಆದಷ್ಟು ಬೇಗ ಲಭ್ಯ ಆಗುತ್ತೆ ಅನ್ನೋ ಭರವಸೆ ಇದೆ. CCTVಗಳನ್ನೆಲ್ಲ ನಾವು ಚೆಕ್ ಮಾಡಿ ಆಗಿದೆ. ಬಟ್ ಯಾವುದು ನಮಗೆ ಬೇಕಾದಂಥ ಮಾಹಿತಿ ಲಭ್ಯ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಖಪಾಲ್, ಸಾಮಾನ್ಯವಾಗಿ ಕಿಡ್ನ್ಯಾಪ್ ಆದಂತಹ ಪ್ರಕರಣದಲ್ಲಿ ಕಿಡ್ನ್ಯಾಪ್ ಆದ 48 hours ಒಳಗಡೆನೆ ಇಂಥ ಉದ್ದೇಶಕ್ಕೆ, ಇಂಥ ಮೋಟಿವ್ಗೆ ಆತ ಕಿಡ್ನ್ಯಾಪ್ ಆಗಿದ್ದಾನೆ ಅನ್ನೋದನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಇಲ್ಲಿ 2 ವಾರ ಆಯಿತು, 48 hours ಬಿಡಿ, 2 ವಾರ ಆಯಿತು. ಈಗಲೂ ಕೂಡ ನಮಗೆ ಮೋಟಿವ್ ಗೊತ್ತಾಗ್ತಾ ಇಲ್ಲ, ನಮ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಥವಾ ಕತೆ ಏನಾದರೂ ಬರೀತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆ ಪೊಲೀಸರಿಗೆ ಇಷ್ಟೊಂದು ತನಿಖೆಯಲ್ಲಿ ಹಿನ್ನಡೆ ಆಗ್ತಾ ಇದೆ, ಏನು ಸವಾಲಿದೆ ಅಂತ ಅಲ್ಲಿ? ಮಮತಾ, ಪೊಲೀಸರು ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು 7 ತಂಡಗಳನ್ನು ಮಾಡಿ ತನಿಖೆಯನ್ನು ಆರಂಭಿಸಿದ್ದಾರೆ. ಬೇರೆ ಬೇರೆ ಕಡೆಗಳಿಗೆ ಈ ತಂಡಗಳನ್ನು ಕಳಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಸುದ್ದಿಗಳು ಹರಿದಾಡ್ತಾ ಇದೆ. ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ಹೊಸತಾಗಿ ಹುಟ್ಕೊಳ್ತಾ ಇದೆ. ಅವನು ಮೊದಲಿಗೆ ಗಾಂಜಾ ಜಾಲಕ್ಕೆ ಬಲಿಯಾಗಿದ್ದಾನೆ, ಅವರು ಆತನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ಅಥವಾ ಅವನಿಗೇನಾದರೂ ತೊಂದರೆಯನ್ನು ಗಾಂಜಾ ವ್ಯಸನಿಗಳು ಮಾಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ಇತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಹಿಡಿಬೇಕು ಅನ್ನುವಂಥ ಪ್ರಯತ್ನಗಳಾಯಿತು. ಅವರನ್ನು ವಿಚಾರಣೆ ಮಾಡಿದರು ಪೊಲೀಸರು. ಆದರೆ ಯಾವುದೇ ರೀತಿಯಾದಂಥ ದಿಗಂತನ ಬಗ್ಗೆ ಕ್ಲೂಗಳು ಸಿಕ್ಕಿಲ್ಲ. ಆ ಬಳಿಕ ಈಗ ಮಂಗಳಮುಖಿಯವರು ಆತನನ್ನು ಅಪಹರಿಸಿದ್ದಾರೆ ಅನ್ನುವಂಥದ್ದು ಸುದ್ದಿ ಆಗ್ತಾ ಇರುವಂಥದ್ದು. ಅಂದರೆ ಹಲವಾರು ಜನರು ಇಲ್ಲಿ ವಿದ್ಯಾರ್ಥಿಗಳು ಮಂಗಳಮುಖಿಯರ ಜೊತೆ ಸೇರ್ಕೊಂಡಿರುವಂಥ ಪ್ರಸಂಗಗಳಿದೆ. ಹಾಗಾಗಿ ಅವರ ಜೊತೆನೂ ಹೋಗಿರ್ಬೋದು ಅನ್ನುವಂಥ ಒಂದು ಅನುಮಾನ ವ್ಯಕ್ತ ಆಗಿದೆ. ಪೊಲೀಸರು ಈಗ ವಿಚಾರಣೆಯನ್ನು ಬೇರೆ ಬೇರೆ ರೀತಿಯಾಗಿ ಆರಂಭಿಸಿರುವಂಥದ್ದು. ಕೆಲವೊಂದು ಜನರು ಹೇಳಿರುವ ಪ್ರಕಾರ ಉತ್ತರ ಭಾರತದ ಕಡೆಗೆ ಆತ ಹೋಗಿರ್ಬೋದು ಅನ್ನುವಂಥದ್ದು. ಆ ಆ್ಯಂಗಲಲ್ಲೂ ಪೊಲೀಸರು ಆ ಭಾಗಕ್ಕೂ ತೆರಳಿ ತನಿಖೆಯನ್ನು ಆರಂಭಿಸಿದ್ದಾರೆ. ಜೊತೆಗೆ ಆತನ ಮೊಬೈಲ್ನ ವಿಚಾರಣೆಗಳನ್ನು ಮಾಡಿದಾಗ, ಮೊಬೈಲನ್ನು ಡೀಟೇಲನ್ನು ತೆಗೆದಾಗ ಅದರಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಅಂದರೆ ಆತ ತಡರಾತ್ರಿಯವರೆಗೂ ಕೂತ್ಕೊಂಡು ಚಾಟ್ಗಳನ್ನು ಮಾಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿಯು ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಆ ಒಂದು ಆ್ಯಂಗಲಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. 7 ತಂಡಗಳು 7 ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು. ಈವರೆಗೂ ಒಂದೇ ಒಂದು ಸುಳಿವು ಪತ್ತೆ ಆಗಿಲ್ಲ. ಆತ ನಾಪತ್ತೆ ಆಗಿರುವಂಥದ್ದು ಫೆಬ್ರವರಿ 25ನೇ ತಾರೀಕು. ಅವತ್ತು ಆತನ ಮನೆ ಸಮೀಪದ ರೈಲ್ವೆ ಹಳಿಯಲ್ಲಿ ಆತನ ಚಪ್ಪಲಿ ಸಿಕ್ಕಿದೆ. ಒಂದು ಚಪ್ಪಲಿಯಲ್ಲಿ ರಕ್ತದ ಕಳೆಗಳಿತ್ತು. ಆ ಬಳಿಕ ಮೊಬೈಲ್ ಇತ್ತು. ಇದನ್ನೆಲ್ಲ ನೋಡಿದಾಗ ಆತನನ್ನು ಅಲ್ಲಿಂದ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕೆಲವರು ಬೇರೆ ಬೇರೆ ರೀತಿಯಾದಂಥ ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೂ ಆ ಸುದ್ದಿಯ ಜಾಲವನ್ನು ಹಿಡ್ಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾವುದನ್ನು ತಳ್ಳಿ ಹಾಕದೆ ಅದರ ಹಿನ್ನೆಲೆಯಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವುದೇ ಸುಳಿವು ಪತ್ತೆ ಆಗಿಲ್ಲ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖಪಾಲ್.